ರಾಧೆ ರಾಧೆ, ಹರ್ ಹರ್ ಮಹಾದೇವ್. ರಾಧೆ ರಾಧೆ. ಇವತ್ತು ಬೆಳಗ್ಗೆ 7:30 ಆಗ್ತಾಯಿದೆ, ಸ್ವಲ್ಪ ಲೇಟ್ ಆಯಿತು. ನಿನ್ನೆ ನೈಟು ಏನಂದರೆ ಅಲ್ಲೇ ಗುಡಿ ಹತ್ರನೇ ಇದ್ವಿ, ಸೊ ಅದಕ್ಕೋಸ್ಕರ ನನಗೆ ಲೇಟ್ ಆಯಿತು. ಅಣ್ಣವ್ರು ಬೇಗನೆ ಎದ್ದಿದ್ರು, ಬೇಗನೆ ಬಾ ಅಂತ ಫೋನ್ ಕೂಡ ಮಾಡಿದರು. ಎದ್ದೇಳೋಕ್ಕೆ ನನಗೆ 6:30 ಆಯಿತು, ಸ್ವಲ್ಪ ಲೇಟ್ ಆಯಿತು. ಆದರೂ ಅಣ್ಣವ್ರು ನನಗೋಸ್ಕರ ವೇಟ್ ಮಾಡ್ತಾಯಿರ್ತಾರೆ, ಅವ್ರಿಗೆ ತುಂಬ ತುಂಬ ಧನ್ಯವಾದ. ಹಾಗಂತಲ್ಲ, ಅವರು ಬರ್ಬೋದು, ಒಬ್ಬರೇ ಬರ್ಬೋದು, ನಾನು ಒಬ್ಬನೇ ಬರ್ಬೋದು, ಬಟ್ ಅಂದ್ರೂ ಒಂದು ಬಾಂಡಿಂಗ್ ಇರುತ್ತಲ್ಲ, ಆ ಬಾಂಡಿಂಗೋಸ್ಕರ ಇಬ್ಬರು ಡೈಲಿ ಬರ್ತೀವಿ. ನೋಡ್ತಾ ಇರ್ಬೋದು, ಹೊಸ ದಿನ ಇದೆ, ಹೊಸ ಬೆಳಕು. ಎಲ್ಲರೂ ಜೀವನವೂ ಇದೇ ಥರ ಬೆಳಕಿಂದ ತುಂಬಿರಲಿ ಅಂತ ಹೇಳ್ತಾ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಣ್ಣ, ಏನು ವಿಶೇಷ, ಏನಾದರೂ ಹೇಳಬೇಕು ಅಂತ ಇದ್ದೀರಾ? ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಬರ್ತ್ಡೇ ಇದೆ. ಹ್ಯಾಪಿ ಬರ್ತ್ಡೇ ಅಪ್ಪು ಸರ್ ಅಂತ ಹೇಳ್ತಾ ಇವತ್ತಿನ ಅವ್ರ ಥಾಟ್ ಮುಖಾಂತರ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅವ್ರು ಏನು ಹೇಳ್ಯಾರ ಅಂತಂತಂದ್ರೆ, ಜನರನ್ನು ಆಳ್ಬೇಕಾದ್ರೂ ಪೊಲಿಟಿಕಲ್ ಪವರ್ ಬೇಕು. ನಾವು ಜನರನ್ನು ಪ್ರೀತಿಸ್ತೀವಿ, ನಮಗೆ ವಿಲ್ ಪವರ್ ಇದ್ದರೆ ಸಾಕು. ಎಲ್ಲರೂ ಪ್ರೀತಿಸಿ, ಎಲ್ರಿಗೂ ಪ್ರೀತಿಸಿ ಅಂತ ಹೇಳ್ತಾ ರಾಧೆ ರಾಧೆ. ರಾಧೆ ರಾಧೆ. ಹಾಗೆ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತೀವಿ. ರಾಧೆ ರಾಧೆ. ಕಲೆ ಪ್ರತಿಭೆ ನೋಡ್ತಾ ಇರ್ಬೋದು, ನಮ್ಮೂರಲ್ಲಿ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವಗೋಸ್ಕರ ದಿನಾಲೂ ಒಂಥರ ರಂಗೋಲಿ ಆಚರಣೆ, ರಂಗೋಲಿ ಬಿಡಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ನೋಡ್ತಾ ಇರ್ಬೋದು. ಮುಂಜಾನೆ ಜಾವದಲ್ಲಿ, ಮುಸ್ಸಂಜೆ ಶುಭ ವೇಳೆಯಲ್ಲಿ ಮುಚ್ಚಳಂಬ ಗ್ರಾಮದಲ್ಲಿ ರಾಮಲಿಂಗೇಶ್ವರನ ಮಂದಿರದಲ್ಲಿ ಭಗವದ್ಗೀತೆಯ ಅಧ್ಯಯನದಲ್ಲಿ ಮುಳುಗಿದರು ಸಕಲ ಗ್ರಾಮದ ಭಕ್ತಾದಿಗಳು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ, ನೋಡ್ತಾ ಇರ್ಬೋದು. ಯಾತನುಡಲು ಸಣ್ಣ ಮೋತಿನ ಮಳೆಯಂತೆ, ಯಾತನುಡಲು ಸಣ್ಣ ಮೋತಿನ ಮಳೆಯಂತೆ, ವಿತರಿಸುವೆ ಪ್ರಭು ಅಮೋದದ ಕರವೇ ದ್ವೀಪಂಚ. ಬಾಯಕ್ಕೆ ನಡೆದಿ ಕಲೆ ನೋಡಿ, ಕಲೆ ನಮ್ಮ ಹುಡುಗ ಯಾವಾಗ ನೋಡ್ದು ಕಲ್ತಿದ್ದಿ ಬಾರ್ಸೋದು. 5 ಗಂಟೆ ಆಗಿದೆ. 5 ಗಂಟೆ ಸುಮಾರು ಕೂತ್ಕೊಂಡಿದ್ದೀವಿ ಇಲ್ಲಿ ಜಾತ್ರಾ ಮಹೋತ್ಸವದಲ್ಲಿ. ಅರ್ಜುನ್ ಅವ್ರು ಬಂದಿದ್ದಾರೆ. ಅರ್ಜುನ್, ಏನು ವಿಶೇಷ? ಜಾತ್ರೆ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗುತ್ತೆ 6 ಗಂಟೆಗೆ. ಹೌದು, 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದೇ ಇವಾಗ ಆಗಿದೆ, ಒಂದು 5:30 ಆಗಿರ್ಬೋದು ಮೋಸ್ಟ್ಲಿ. ಇವತ್ತೇನಿದೆ ಜಾತ್ರೆಯಲ್ಲಿ? ಇವತ್ತು ನಾರ್ಮಲ್ ಅರ್ಜುನ್, ಅದೇ ಸೇಮ್ ಇರುತ್ತೆ ಜಾತ್ರೆಯಲ್ಲಿ. ಇವತ್ತು ಯಾರೋ ಪ್ರವಚನ ಇರುತ್ತೆ, ಪ್ರವಚನ ಆದಮೇಲೆ ನೈಟ್ ಊಟ ಇರುತ್ತೆ. ಆ ರಥ ಮೆರವಣಿಗೆ ಯಾವತ್ತಿದೆ? ಅದು 19th ಇದೆ. 19th ಮಾರ್ಚ್ ಬರುತ್ತೆ. ಅವತ್ತು ಬರ್ತೀನಿ ನಾನು. ನೀವು ಇವತ್ತು ಬಂದಿದ್ದೀರಲ್ಲ, ಅವತ್ತು ಬನ್ನಿ. ಇವತ್ತು ಇರಿ, ಬಂದೆ, ಇವತ್ತು ಇರಿ, ಮತ್ತೆ ಅವತ್ತು ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಬರ್ತೀನಿ ನೈಟ್ ಬರ್ತೀನಿ. ಸರಿ ಸರಿ ಸರಿ. ಮತ್ತೆ ಇನ್ನೇನು ವಿಶೇಷ, ಹೇಗಿದ್ದೀರಿ, ಏನು ಸಮಾಚಾರ? ಚೆನ್ನಾಗಿದ್ದೀನಿ. ಭೇಟಿಯಾಗಿಲ್ಲ, ಏನಿಲ್ಲ, ನೀವು ಫುಲ್ ಬ್ಯುಸಿ ಆಗಿಬಿಟ್ಟಿದ್ರಿ. ಹಾಂ ಹಾಂ, ಓಕೆ. ನೋಡ್ರಿ, ನಮ್ಮ ಮಮ್ಮಿ ಏನೋ ಮಾತಾಡ ಬಂದು ನೋಡ್ರಿ, ಕೈ ಬಂದು ನೋಡ್ರಿ ಅದ್ವಿಕ್ ಬಂದು ನೋಡ್ರಿ. ಅದ್ವಿಕ್, ಹಾಯ್ ಹಾಯ್ ಪುಟ್ಟ, ಇಲ್ಲಿ ನೋಡಿ. ಐ ನೋಡ್ತಾ ಇಲ್ಲ ಮಮ್ಮಿ, ಏನು ಚೂಡ ಮಾಡ್ತಿದ್ದಿ? ವಾವ್, ನಮ್ಮ ಮಮ್ಮಿ ಫುಲ್ ಸಖತ್ತಾಗಿ ಚೂಡುವ ಮಾಡ್ತಾಳೆ. ಚೂಡುವ ನೋಡ್ತಾ ಇರ್ಬೋದು ನೀವು, ಏನೇನೋ ಹಾಕ್ತಾ ಇದ್ದಾಳೆ ಮಮ್ಮಿ. ಇವಾಗ ನೀನು ಚೂಡುವ ಮಾಡ್ತೀಯಲ್ಲ, ಅದಕ್ಕೆ ಎಲ್ಲ ಏನೇನು ಸಾಮಗ್ರಿಗಳು ಬೇಕು? ಶೇಂಗಾ, ಎಣ್ಣೆ ಹಾಕಿರ್ಬೋದು, ವೆರೈಟಿ ಎಲ್ಲ. ಅಂದರೆ ಟೇಸ್ಟ್ ಬರೋಕ್ಕೆ ಏನೇನು ಹಾಕ್ತೀಯಾ ಅಂತ? ಉಪ್ಪು ಖಾರ ಟೇಸ್ಟ್ ಇದ್ರೆ ಆಯ್ತು. ಅದು ಕೈ ರುಚಿ ಬೇಕು, ಸುಮ್ಮನೆ ಎಲ್ಲರೂ ಹಾಕ್ತಾರಂತ ಎಲ್ಲರಿಂದ ಆಗಲ್ಲ. ನನ್ನ ತಾಯಿ ಮಾಡೋದೇ ಒಂಥರ, ನನ್ನ ತಾಯಿ ಊಟನೇ ನನಗೆ ಸೇರುತ್ತೆ. ಅವಳು ಯಾವುದೋ ಅಡುಗೆ ಮಾಡ್ತಾಳೆ, ಅದೇ ಊಟ ನನಗೆ ಸೇರುತ್ತೆ. ನೋಡಿ, ಫ್ರೈ ಆಗಿದೆ. ಮಮ್ಮಿ ಏನೇನು ಫ್ರೈ ಮಾಡಿದೆ? ಇದು ಬಳ್ಳುಳ್ಳಿ ಕುಟ್ಕೋಬೇಕು. ಬಳ್ಳುಳ್ಳಿ ಕುಟ್ಕೊಂಡು ಎಣ್ಣೆದಾಗ ಮೊದಲು ಏನು ಮಾಡಬೇಕು, ಶೇಂಗಾ ಬೀಜ, ಪುಟಾಣಿ ಚೆನ್ನಾಗಿ ಇದು ಚೆಂದ ಹುರಿಬೇಕು. ಕೆಂಪು ತನಕ ಹುರಿದು ಆಮೇಲೆ ಶೇಂಗಾ ಬೀಜ ಕೆಂಪುಗಂದ್ರೆ ಪುಟಾಣಿ ಹಾಕಬೇಕು. ಪುಟಾಣಿ ಹಾಕಿ ಎರಡಿಗೂ ಹುರಿಬೇಕು. ಹುರಿದು ಇದ್ರಾಗ ಹಾಕಬೇಕು. ಆಮೇಲೆ ಏನು ಮಾಡಬೇಕು ಅಂತಂದ್ರೆ ಬಳ್ಳುಳ್ಳಿ ಕುಟ್ಕೋಬೇಕು. ಕುಟ್ಟಿ ಎಣ್ಣೆಗೆ ಕೆಂಪಾಗ ತನಕ ಇದು ಮಾಡಬೇಕು. ಸೂಪರಾಗಿ ಮಾಡಿದ್ಯಾ. ಇನ್ನು ಇವಾಗ ಕೆಂಪಗ ಇದು ಬಳ್ಳುಳ್ಳಿ ಕೆಂಪಗಾಯ್ತಲ್ಲ ಅಂತಂದ್ರೆ ಇದು ಏನು ಮಾಡಬೇಕು, ಆರೋದು ಇದ್ರಾಗ ಏನು ಮಾಡಬೇಕು,
ಉಪ್ಪ ಖಾರ ಎಲ್ಲ ಹಾಕ್ಬೇಕು. ಆಮೇಲೆ ಒಂದು 10 ನಿಮಿಷದಲ್ಲಿ ರೆಡಿ. ಚೂಡ ರೆಡಿ. ಇದರ ಮಸಾಲೆನೂ ಹಾಕ್ತೀವಿ. ಈಗ ಗೊತ್ತಾಗ ಏನಲ್ಲತ್ತಂದ್ರೆ ಆ್ಯಸಿಡಿಟಿ ಅಲ್ಲತ್ತದ ಎಲ್ಲರಿಗೆ ಈ ಮಸಾಲ ತಿನ್ಬೋದು. ಹೌದು. ಅದಕ್ಕೆ ನಾವೇನು ಮಾಡತ್ತೀವಿ, ಬಗಾರ್ ಮಸಾಲ ಬರೀ ಸ್ವಲ್ಪ ಖಾರ, ಉಪ್ಪ, ಅರಿಶಿಣ ಇಷ್ಟೇ ಹಾಕ್ಲತ್ತಿದ್ದೀವಿ. ಚೂಡ ಏನದಂದ್ರೆ ಇದು ಭಾಳ ಟೇಸ್ಟಿ ಚೂಡ. ಓಕೆ, ಸುಮ್ಮನೆ ಟೇಸ್ಟಿಗೆ ಚುರುಮುರಿ ಥರ. ಓಕೆ. ಕಡಲೆ ಪುರಿ ಅಂತಾರ ಅವ್ರ ಕಡೆ, ನಾವೇನಂತೇವೆ ಅಳ್ಳ ಅಂತೀವಿ. ಕರೆಕ್ಟ್. ಬನ್ನಿ ನೋಡೋಣ ಇನ್ನೂ ಏನೇನು ಮಾಡ್ತಾಳೆ. ನಮ್ಮೆಲ್ಲ ತೋರಿಸ್ತಾ ಇರ್ತೀನಿ ನಿಮಗೆ. ರಾಮಲಿಂಗೇಶ್ವರ ಅವರ ದ್ವಾರ ನೋಡ್ತಿರ್ಬೋದು, ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ. ಒಳ್ಳೆ ರೀತಿಯಿಂದ ಅಲಂಕಾರ ಮಾಡಿದ್ದಾರೆ. ಈ ಅಲಂಕಾರ ಯಾವಾಗಲೂ ಹರ ವರ್ಷ ಮಾಡ್ತಾ ಇರ್ತಾರೆ. ಆನಂದ್ ಗುರೂಜಿಯವರು ಮುಂದ್ಗಡೆ ಹೋಗ್ತಾ ಇದ್ದಾರೆ. ಆನಂದ್ ಗುರೂಜಿಯವರು ಅದೇ ರೀತಿ ಅವ್ರ ಅಮಿತ್ ಅಣ್ಣ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ನೋಡ್ತಾ ಇರ್ಬೋದು. ಅವ್ರು ಚಿಕ್ಕನಿಂದ ಕ್ಲೋಸ್ ಫ್ರೆಂಡ್ಸು. ಅವರು ಬೆಂಗಳೂರಲ್ಲಿ ಇರ್ತಾರೆ, ಅಮಿತ್ ಅಣ್ಣ ಅವರು ಇವತ್ತು ಬಂದಿದ್ದಾರೆ. ಸೊ ಇಬ್ಬರು ಜೊತೆಯಲ್ಲಿ ಹೋಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಬೈಕ್ ಬಂದಿದ್ದಾರೆ, ಒಳ್ಳೆಯ ವಿಷಯ, ಖುಷಿ ಆಯಿತು. ಅವ್ರ ಫ್ರೆಂಡ್ಶಿಪ್ ಹೀಗೆ ಸದಾ ಇರಲಿ ಅಂತ ದೇವರಲ್ಲಿ ಹಾರಿಸ್ತೀನಿ. ಬನ್ನಿ ಇವತ್ತಿನ ದಿನ ಜಾತ್ರೆಯಲ್ಲಿ ಏನೇನು ಮಾಡ್ತಾ ಇದ್ದಾರೆ ನೋಡೋಣ. ಎಷ್ಟು ಜನಗಳು ಬಂದಿದ್ದಾರೆ, ಏನೇನು ನಡೀತಾ ಇದೆ ನೋಡೋಣ. ನೋಡಿ ಎಲ್ಲಿದೆ ನೋಡಿ, ದೇವಸ್ಥಾನ ಕಾಣಿಸ್ತಾ ಇರ್ಬೋದು ನಿಮಗೆ. ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬಿರುಗಾಳಿ ಬಿಡ್ತಾ ಇದೆ ಅಂತ. ಫುಲ್ಲು ಬಿರುಗಾಳಿ ಬಿಟ್ಟಿದೆ ನೋಡಿ. ಮೇಲ್ಗಡೆಯಿಂದ ಅದೇನು ಫ್ಲ್ಯಾಗ್ ಕಟ್ಟಿದ್ವಲ್ಲ ಅದೆಲ್ಲ ಫುಲ್ ಹಾರ್ಕೊಂಡು ಹೋಗ್ತಾ ಇದೆ. ಮಹೇಶ್ ಅಣ್ಣ ಅವರು ಇವರು ಊರಿನ ಮುಖಂಡರು ಕರಿತಾ ಇದ್ರು ನೋಡಿ. ಯಾವ ರೀತಿ ಫುಲ್ಲು ಗಾಳಿ ಬಿಟ್ಟು ಯಾವ ರೀತಿ ಆಗ್ತಿದೆ ನೋಡಿ. ಇವ್ರು ಮುಖಂಡ್ರವ್ರು. ಇಲ್ಲಿ ನನ್ನ ಫ್ರೆಂಡ್ ಇವನು ಸದಾಶಿವ. ರಾಧೆ ಸದಾಶಿವ್. ಗುರುಜಿ ಅಂತ ಇದ್ದಾನೆ ನೋಡಿ. ಫುಲ್ ಗಾಳಿ ಬಿಟ್ಟು ಜನಗಳೆಲ್ಲ ಬರ್ತಾ ಇದ್ದಾರೆ. ಆನಂದ್ ಗುರೂಜಿ ಅವರು ಸುತ್ತಾಡ್ತಾ ಇದ್ದಾರೆ. ಜನಗಳು ಸ್ವಲ್ಪ ಜನ ಬರ್ತಾ ಇದ್ದಾರೆ. ಇವತ್ತಿನ ದಿನ ಫುಲ್ಲು ಬಿರುಗಾಳಿ ಬಿಟ್ಟು ಸ್ವಲ್ಪ ಸಮಸ್ಯೆ ಉಂಟು ಮಾಡ್ತಾ ಇದೆ, ನೋಡ್ತಾ ಇರ್ಬೋದು. ಚೇರ್ಗಳೆಲ್ಲ ಇನ್ನೂ ಖಾಲಿ ಇವೆ ನೋಡಿ. ಗುರೂಜಿಯವರೆಲ್ಲ ಬಂದು ಕೂತ್ಕೊಂಡಿದ್ದಾರೆ, ಸ್ವಾಮಿಗಳೆಲ್ಲ. ಜನಗಳು ಬರಲಿಕ್ಕೆ ಸ್ವಲ್ಪ ಟೈಮ್ ತಗೋತಾ ಇದ್ದಾರೆ. ಬನ್ನಿ ನೋಡೋಣ ಜನಗಳು ಎಷ್ಟು ಗಂಟೆವರೆಗೂ ಬರ್ತಾರೆ, ಏನಾಗುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ. ಬಿರುಗಾಳಿ, ಎಂಥ ಬಿರುಗಾಳಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಿರುಗಾಳಿ ಇದೆ ಅಂತ. ಫುಲ್ಲು ಬಿರುಗಾಳಿ ಇದೆ, ಹೆವಿ ಬಿರುಗಾಳಿ. ಈ ಥರ ಬಿರುಗಾಳಿ ಲೈಫಲ್ಲೇ ಬಂದಿಲ್ಲ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಿರುಗಾಳಿ ಇದೆ ಅಂತ. ನೋಡಿ ಬಿರುಗಾಳಿ, ಫುಲ್ಲು ಬಿರುಗಾಳಿ. ಈ ಥರ ಬಿರುಗಾಳಿ ಲೈಫಲ್ಲೇ ಬಂದಿಲ್ಲ. ಲೈಫಲ್ಲೇ ಈ ಥರ ಬಿರುಗಾಳಿ ಇದೆ. ಜನಗಳೆಲ್ಲ ನೋಡಿ ಯಾವ ಥರ ಮಾಡ್ತಿದ್ದಾರೆ. ಇದೆಲ್ಲ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಆಹಾರ ಹೋಗ್ತದೆ ಅಂತ ಗಿಡಕ್ಕೆ ಹಿಡ್ಕೊಂಡ್ಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಿರುಗಾಳಿ ಇದೆ ಅಂತ. ಅಚಾನಕ್ಕಾಗಿ ಬಿರುಗಾಳಿ ಬಂತು, ನೋಡ್ತಾ ಇರ್ಬೋದು. ಈ ಕಡೆನೂ ಗುರೂಜಿಯವರೆಲ್ಲ ಬ್ಯಾನರನ್ನು ಹಿಡಿದಿದ್ದಾರೆ. ಫುಲ್ಲು ಬ್ಯಾರನ್ನು ಹಿಡಿದಿದ್ದಾರೆ ನೋಡ್ತಾರೆ. ಮಲ್ಲಣ್ಣ ಅವರು ಕೂಡ ಜನಗಳೆಲ್ಲ ಪ್ರವಚನ ಮುಗಿಸ್ಕೊಂಡು ಊಟ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ಸಾಯಂಕಾಲದ ಊಟ. ಎಲ್ಲ ಜನಗಳು ಸೇರಿ ಊಟ ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನೋಡಿ. ಹಳ್ಳಿ ಜನ, ಹಳ್ಳಿ ಊಟ, ಒಳ್ಳೆ ಊಟ ನೋಡ್ತಾ ಇರ್ಬೋದು. ಹಳ್ಳಿಲಿ ಜನಗಳ ಮಾತು ಕೇಳಿದ್ರೇ ಒಂಥರ ಖುಷಿ. ಮುಗ್ಧ ಜನರು ನೋಡಿ ಯಾವ ಥರ ಊಟ ಮಾಡ್ತಾ ಇದ್ದಾರೆ. ನೀವು ಹಿಂಗೆಲ್ಲ ಮಾತಾಡಿದ್ರೆ ನಮಗೆ